ಮಾಡಿದೆ ನಾನು. ಸತೀಶ್ ಜಾರಕಿಹೊಳಿ ಅವ್ರ ಕೊಡುಗೆ ಏನ್ ಸರ್ ಅಲ್ಲಿ? ಯಾಕಂತಂದ್ರ ಈಗ ಕೆಲವರು ಇದು ತಗೋತಾ ಇದಾರೆ, ಸತೀಶ್ ಜಾರಕಿಹೊಳಿ ಏನಾದ್ರು ಕೊಡುಗೆ ಐತೆ ಇಲ್ಲ? ಅವ್ರು ಆಮೇಲೆ ಮುಂದಿನ ದಿನದಲ್ಲಿ ಅವ್ರ ಕೊಡುಗೆ ಇದೆ, ಅವ್ರ ಕೊಡುಗೆ ಇದೆ, ಇಲ್ಲ ಅನ್ನಕ್ಕೆ ಬರೋದಿಲ್ಲ. ನಾನು ಪಕ್ಷ ಬಿಟ್ಟ ನಂತರ ಆಮೇಲೆ ಕಟ್ಟಡ ಶುಭ ಹಾಪ್ ಅರ್ಧ ಆಗಿದೆ. ಮುಂದಿನ ದಿನದಲ್ಲಿ ಕೈ ಹಚ್ಚಿ ಅಪೂರ್ವ ಮಾಡಿ ಇವತ್ತು ನಿರ್ವಹಣೆಗೋಸ್ಕರ ಸಹಿತ ಅವ್ರು ಕಾಂಗ್ರೆಸ್ ಪಕ್ಷದ ಪ್ರತಿ ತಿಂಗಳು ನಡೆಸಲಿಕ್ಕೆ ದುಡ್ಡು ಕೊಡ್ತಾರೆ. ಅವ್ರು ನಡೆಸೋದು ನಾನು ಕೇಳಿದ್ದೀನಿ, ನಂಗೆ ಗೊತ್ತಿಲ್ಲ. ಅವರು ಅದರ ಕಾಂಗ್ರೆಸ್ ಪಕ್ಷ ಕಚೇರಿ ಪೂರ್ವ ಆಗಲಿಕ್ಕೆ ಮತ್ತು ಇವತ್ತು ನಿರ್ವಹಣೆ ಮಾಡ್ಲಿಕ್ಕೆ ಅವ್ರದ್ದು ಕೈ ಇದೆ ಅಂತ ಇವತ್ತು ಹೇಳಕ್ಕೆ ಇಚ್ಛೆಪಡ್ತೀನಿ. ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ನಾ ಬರಕ್ ಕೊಟ್ಟಿಲ್ಲ, 10 ಡಿ ಕೆ ಶಿವಕುಮಾರ್ ಬರಕ್ ಕೊಟ್ಟಿಲ್ಲ. ಅವ್ನು ಅಲ್ಲೇ ಬ್ಲಾಕ್ ಮಾಡಿದಾನೆ, ಬರಕ್ ಕೊಟ್ಟಿಲ್ಲ. ನಾ ಉಸ್ತುವಾರಿದ್ದಾಗ ಡಿ ಕೆ ಎಂಟ್ರಿ ಕೊಟ್ಟಿಲ್ಲ. ಇಲ್ಲ, ನಮ್ದು ಸಂಬಂಧ ಪಕ್ಷದ ಕಾಂಗ್ರೆಸ್ ಆಂತರಿಕ ಸಮಸ್ಯೆ. ನಾ ಕಾಂಗ್ರೆಸ್ ಪಕ್ಷ ಶಾಸಕ ಮಂತ್ರಿ ಬೆಳಗಾವಿ ಜಿಲ್ಲೆ ಉಸ್ತುವಾರಿದ್ದಾಗ ಅವ್ನು ಬರಕ್ ಕೊಟ್ಟಿಲ್ಲ. ಇಲ್ಲಿ ನಾ ಬರಕ್ ಕೊಟ್ಟಿಲ್ಲ. ನನ್ನ ಅಧಿಕಾರ ನಡೆಸಿದ್ದೀನಿ. ಬಟ್ ಸಾಮೂಹಿಕ ನಾಯಕತ್ವದಲ್ಲಿ ಬೆಳಗಾವಿ ಮಟ್ಟದಲ್ಲಿ ಡಿ ಕೆ ಶಿವಕುಮಾರ್ ಸಲಹೆ ಸೂಚನೆ ಸ್ವೀಕಾರ ಮಾಡಿದ್ದೀನಿ. ಬಟ್ ಬೆಳಗಾವಿ ಜಿಲ್ಲೆಯಲ್ಲಿ ಎಂಟು ಕೊಟ್ಟಿಲ್ಲ. ಈಗ ನೀವು ನೀವು ಮಂತ್ರಿ ಇದ್ದಾಗ 1 ಕೋಟಿ ರೂಪಾಯಿ ಕೊಟ್ಟಿದ್ರಿ, ಅದು ಯಾವ ಪ್ರಚಾರ ಬಯಸಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ. ಅದಕ್ಕೆ ನೀವು ಹೇಳ್ತಾ ಇದ್ರಿ ಅನಿವಾರ್ಯ ಬಂದು ಹೇಳ್ತಾನೆ 1 ಕೋಟಿ ರೂಪಾಯಿ ಕೊಟ್ಟಿದ್ದೀನಿ ಅಂತ. ಆ ರೀತಿ ಬೇರೆ ಕಾಂಗ್ರೆಸ್ ಶಾಸಕರು ಕೊಟ್ಟಿದ್ದಾರೆ. ತನಿಖೆ ಆಗ್ಬೇಕು, ಯಾರ್ಯಾರು ಅಟ್ಯಾಕ್ ಕೊಟ್ಟಾರು ಅದನ್ನ ಜಿಲ್ಲಾಧ್ಯಕ್ಷರ ಕಡೆ ಲೆಕ್ಕಪತ್ರ ಜಿಲ್ಲಾಧ್ಯಕ್ಷ ಅವರ ಸ್ವಂತ ಬರ್ಕೊಂಡು ಯಾರು ದೇವ್ರು ಅವರ ಲಕ್ಷ್ಮೀ ಅಧ್ಯಕ್ಷರು ಅವ್ರು ಏನ್ ಬರ್ಕೊಂಡ್ ದೇವ್ರಿಗೆ ಗೊತ್ತು. ನಾವ್ಯಾಕ ಈಗ ನಿಮ್ ಕೈ ಅಧಿಕಾರ ಕೊಟ್ಟರೆ ನಿಮ್ ಕೈ ಚಂದ ಮಾಡೋದ ಬಿಟ್ಟದು. ನಮ್ಗೆ ಅದು ಯಾರು ಬರ್ಕೊಂಡ್ರೆ ಯಾರು ಬರ್ಬೋದು. ಅದು ಕಾಂಗ್ರೆಸ್ ಪಕ್ಷ ಸದಸ್ಯ ಕೇಳ್ಬೇಕು, ನನ್ನ ಡ್ಯೂಟಿ ಅಲ್ಲದು, ಅವ್ರು ಕೇಳ್ಬೇಕು. ನನ್ನ ಕಚೇರಿ ನಿರ್ಮಾಣದಲ್ಲಿ ಸಾಕಷ್ಟು ಗೋಲ್ಮಾಲ್ ಕೂಡ ಆಗಿದೆ. ಇನ್ನೇನು ಅವ್ರಿಗೆ ಕೇಳ್ರಿ, ಗೊತ್ತಾಗುತ್ತಾ. ಅಧ್ಯಕ್ಷರು ಮಾಡಿದ್ರಂತ. ಆಮೇಲೆ ಮುಂದಿನ ನೀವು ನಾವಲ್ಟಿ ಅದ ಅಧ್ಯಕ್ಷ, ಇವ್ರು ಏನೋ ಮೇಲೇನೋ ಆದ್ರೆ ಬೆಳಗ್ಗೆ ಅವಾಗ ವಿನಯ್ ಲಾವಟಿ ಯಾರೇ ಗೋಲ್ ಮಾಡಿದ್ರೆ ಅವ್ರಿಗೆ ಗೊತ್ತೈತೆ. ನನಗೆ ಅವ್ರ ಹೆಸರು ಬಂದು ನನಗೆ ಹೇಳಿದಾರೆ, ಅದನ್ನ ಹೇಳಕ್ ಬರೋದಿಲ್ಲ. ಈಗ ಪಕ್ಷದ ಆಂತರಿಕ ಸಮಸ್ಯೆನ ಹೇಳಕ್ ಬರೋದು. ವಿನಯ್ ಲಾವಟಿ ಕೇಳಿ ಅವ್ರು ಎಷ್ಟು ಇಸ್ಕೊಂಡಾರೆ, ಖರ್ಚು ಹಾಕಿದ್ದು ಹೊಳ್ಳಿ ಎಷ್ಟು ಇಸ್ಕೊಂಡಾರೆ, ಯಾವ ಗಾಡಿ ತೊಗೊಂಡಾರ ಅವ್ರ ರೊಕ್ಕಾಗಲಿ ಅಲ್ಲಿ ಅವ್ರು ವಿನಯ್ ಲಾವಟಿ ಕೇಳಿ ನಂಗೆ ಗೊತ್ತೈತೆ. ನನಗೆ ಹೇಳಿದಾರೆ ಹೆಸರುಗಳು, ನಾ ಹೇಳಂಗಿಲ್ಲ. ಕಾಂಗ್ರೆಸ್ ಕಚೇರಿ ನಿರ್ಮಾಣದ ರೊಕ್ಕದಲ್ಲೇ ಗಾಡಿ ತೊಗೊಂಡ್ರ ಚೈನಿ ಮಾಡಿದ, ಅದನ್ನ ನಾವಲ್ಟಿ ಕೇಳಿ ಹೇಳ್ತಾರ. ಮತ್ತೇನು ಮತ್ತೆ ಕಟ್ತು, ನಾವು ಅದನ್ನು ಕಟ್ತೀವಿ. 30 ಗುಂಟೆ ಮಾಡಿದ 10 ಗುಂಟೆ ಮಾಡಿದ ಅದನ್ನು ತಪ್ಪು. ಅವರು ನಾ ಮಂತ್ರಿ ಇದ್ದಾಗ 30 ಗುಂಟೆ ಮಾಡಿಸಿದ್ದೆ, ಅದನ್ನು 30 ಗುಂಟೆ 10 ಗುಂಟೆ ಸಿಮ್ ಮಾಡೋದು ಅಂತ ಗೊತ್ತದೆ. ಅದನ್ನು 30 ಗುಂಟೆ ಮಾಡಿ ನನ್ನ ಪ್ಲಾನ್ ಬೇರೆ ಆಯ್ತು. ನಮ್ಮ ಮಂತ್ರಿ ಇದ್ದೆ ರಾಜಮೌಳಿ, ಅದು ನನಗೂ ಬಿಸ್ನೆಸ್. ಅದು ಈಗ ಆಕೈತೆ ಕೇಳಿದ್ದೀನಿ, ಅದರೆಲ್ಲ ಹೆಚ್ಚು ಇನ್ವಾಲ್ವ್ಮೆಂಟ್ ಇಲ್ಲ. ಅದನ್ನು ಕಟ್ಟೋದ್ರೆ ನಾನು ಏನು ಕೊಡ್ಬೇಕು, ನಾನು ಕೊಡಕ್ಕೆ ಹೇಳಿದೆ.